ಏನು ಇವತ್ತು ದಿನ ನಮ್ಮ ಮುಳಬಾಗಲ್ PLD ಬ್ಯಾಂಕ್ ಚುನಾವಣೆ ನಡೀತು. ನಿಜವಾಗಿಯೂ ನಾನು ಇವತ್ತು ನೋಡಿದ್ದೇನೆಂದ್ರೆ ಒಂದು 25 ವರ್ಷ ಮುಂಚೆ ನಮ್ಮ ಬೀರೇಗೌಡರ ಆದಿಯಲ್ಲಿ ತಾಲೂಕೆಲ್ಲ ಯಾವ ರೀತಿ ಒಗ್ಗಟ್ಟಾಯ್ತೋ ಆ ರೀತಿ ಒಗ್ಗಟ್ಟಾಗಿ ಇವತ್ತು ನಮ್ಮ ಮುಂಜಾನೆ ಗೆಲ್ಸಿದ್ದಾರೆ. ಈ ಗೆಲುವಿಗೆ ನಾನು ಪಕ್ಷಾತವಾಗಿ ಹೇಳ್ತೀನಿ. ಮೊದಲಿಗೆ ನನಗೆ ನಮ್ಮ ಗುರುಗಳಾದಂತ KH ಮುನಿಯಪ್ಪ ಸಾಹೇಬರು, ಆಮೇಲೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು, ಆಮೇಲೆ ನಮ್ಮ BJP ಅವರು ಯಾರೇ ಎಲ್ಲ ಪಕ್ಷಿತವಾಗಿ ಎಲ್ಲಾ ಪಕ್ಷದಲ್ಲಿ ಎಲ್ಲಾ ನಾಯಕರು ಸೇರಿ, ಯಾಕಂದ್ರೆ ಇಬ್ಬರು ವ್ಯಕ್ತಿಗಳು ಅವ್ರು ಚಾಲೆಂಜ್ ಮಾಡಿದ್ರು ಮಂಜುನ್ ಹೆಂಗ್ ಗೆಲ್ಲಿಸ್ತೀರಾ ಅಂತ. ಆ ಚಾಲೆಂಜ್ಗೋಸ್ಕರ ನಾವು ಏನೇನ್ ಮಾಡಿದ್ವಿ ಅಂತ ಇವತ್ತು ಮಾಧ್ಯಮದಲ್ಲಿ ಹೇಳೋದು ಬೇಡ. ಮಂಜುನ್ ಗೆಲ್ಸ್ಬೇಕಂತ ಗೆಲ್ಸ್ಕೊಂಡಿದ್ವಿ. ಅದೇ ರೀತಿ ನಮ್ಮ ಆನಂದ್ ರೆಡ್ಡಿ ಮಗ ನಮ್ಮ ಭರತ್ ಅವ್ರನ್ನ, ಯಾಕಂದ್ರೆ ಈ ಇಂಪಾರ್ಟೆಂಟ್ ಎರಡೇ ಇದ್ದದ್ದು, ಆ ಎರಡು ಗೆಲ್ಬೇಕು ಅಂತ ಚಾಲೆಂಜ್ ಮಾಡಿ ನಾವು ಗೆದ್ದಿದ್ದೀವಿ. ಇದಕ್ಕೆ ಸಹಕರಿಸಿದಂತ ಆಮೇಲೆ ನಮ್ಮ ಅಶೋಕ್ ಅವರು ಎಲ್ಲ, ಇವಾಗ ನಾನು ಪಕ್ಷದಲ್ಲಿ ಮಾತಾಡಲ್ಲ, ಯಾಕೆ ಪಕ್ಷದಲ್ಲಿ ಅವ್ರವ್ರ ಅಭಿಪ್ರಾಯಗಳು ಅವ್ರದ್ದು ಇರುತ್ತೆ. ಅದೇ ನಾನು ವ್ಯಕ್ತಿತ್ವವಾಗಿ, ಯಾಕಂದ್ರೆ ಈ PLD ಬ್ಯಾಂಕ್ ಪಕ್ಷತ್ವಾಗಲ್ಲ, ಅವರವರ ವ್ಯಕ್ತಿತ್ವ ಗೆಲ್ಲುತ್ತೆ. ಈ ಇದಕ್ಕೆ ನಮ್ಮ ಮಂಜುನಾಥ್ ಅವ್ರಿಗೂ, ನಮ್ಮ ಆನಂದ್ ರೆಡ್ಡಿ ಅವ್ರಿಗೂ, ನಮ್ಮ ಭರತ್ ಅವ್ರಿಗೂ, ನಮ್ಮ ಅಶೋಕ್ ಅವ್ರಿಗೂ ಎಲ್ರಿಗೂ ಸಹಕರಿಸಿದಂತ ನಮ್ಮ ಶ್ರೀನಿವಾಸ ರೆಡ್ಡಿ, ನಮ್ಮ ವಕೀಲರು ಆಗ್ಬೋದು, ನಮ್ಮ ಮುಳ್ಳಿಯನ್ನ ಆಗ್ಬೋದು, ಅದೇ ನಮ್ಮ ಪ್ರಭಾಕರ್ ರೆಡ್ಡಿ ಆಗ್ಬೋದು, ಆಮೇಲೆ ನಮ್ಮ ಆಗ್ಬೋದು, ನಮ್ಮ ಕಾಡೇಪಲ್ಲಿ ನಾಗರಾಜಣ್ಣ ಆಗ್ಬೋದು, ಆಮೇಲೆ ನಮ್ಮ ಶಾಸಕರಾಗ್ಬೋದ್ರು, ಆಮೇಲೆ ನಮ್ಮ KH ಎಲ್ರು, ನಮ್ಮ ರಾಮಪ್ರಸಾದ್ ಎಲ್ರು ಪಾಪ ಅವ್ರ ಪಾದಕ್ಕೆ ಅವ್ರು ಕಷ್ಟಪಟ್ಟಿದ್ದಾರೆ. ಎಲ್ಲ ಕಷ್ಟ ಬಗ್ಗೆ ಜನರು ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಜೈ ಬೋಲೋ ಭಾರತ್ ಮಾತಾ ಕಿ. ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ.